ಒಂದು 4 ಕೂಣಿಗಳನ್ನ ಹಿಡ್ಕೊಂಬಂದ. ಅವು ಕೂಣಿ ಅವ್ಕೆ ಹಂಗೆ ಹಾಕೋದು ಸತ ಗೊತ್ತಿದ್ದಿಲ್ಲ. ಒಂದು ಯಾವುದೋ ಕೂಣಿ ಮಾತಾಡ್ತದೆ, ನಾವೇನು ಪುಣ್ಯ ಅಲ್ಲ ಪನ್ಯ ಅಲ್ಲ, ಅದೇನೋ ಆಸೆ ಇಟ್ಕೊಂಡು ಹೋಗಿದ್ದಿಲ್ಲ. ಇಲ್ಲಿ ನನ್ನ ಪಕ್ಷಕ್ಕೆ ಕರೆದು ಒಂದು ಸ್ಥಾನಮಾನ ಗೌರವ ಕೊಟ್ಟಿದ್ದೀವಿ ಎಲ್ಲರಿಗೂ. ಅಲ್ಲಿ ಹೋಗ್ಯಾವ ಇನ್ನೊಂದು ಕಡೆ ಮಾತಾಡ್ಸ್ಯಾರ, ನಮಗೊಂದು ಉತ್ಸಾಹ ಇತ್ತು. ಅದು ನಾ ಗರಕ ನಾ ಘಾಟಕ, ಅದು ಒಂದು ಉಸ್ಬೇಲೆ, ಅದು ಅದ ನಾ ಗರಕ ನಾ ಘಾಟಕ. ಅವು ವೀರೇಶ್ ಉಂಡೋಡಿ ಹಳನಿಲ್ಲ ಕಿರಿಣಿ ಇಲ್ಲ. ಈಶ್ವರಪ್ಪನ ಹೊಳ್ಕೊಂತ ಹೋದ. ಇವಾಗ ದೊಡ್ಡ ಕೂಡ ಕೈ ಬಿಟ್ಟ. ಈಗ ಎಲ್ಲಿದ ನಾವು ಯಾವ ಪಕ್ಷದಲ್ಲಿ? ಸುಮ್ಮನೆ ವೇದಿಕೆ ಸಿಗತ್ತಂತ ಬಿಟ್ಟಿ ಬಾಸ್ತಾ ಮಾಡೋದು. ಲ್ಯಾಟ್ರಾಗಿ ಇದ್ದಂತ ಲ್ಯಾಟ್ರಾಗಿ ಇದ್ದಿದ್ದ. ಜನರಿಗೆ ಕೇಳಿ ಲ್ಯಾಟ್ರಾಗಿ ಇದ್ದೀನೋ ಏನು 30,000 ಊಟು ಬಟನ್ ಒತ್ತ್ಯಾರು ಜನರಿಗೆ ಕೇಳು. ಸ್ವಲ್ಪ ವೀರೇಶ್ ಉಂಡೋಡಿ ನೀನು ಏನಾರ ಹಾಕ್ತಾರಂತ ಮಾಡಿದ್ದೆ ನಾನು ಈ ತಾಲೂಕಿನ. ಆದ್ರೆ ನೀನು ಭವಿಷ್ಯ ಅದು ಹೇಳ್ತೀನಿ. ನಿನಗೆ ಪಕ್ಷ ಇಲ್ಲ, ನಾಯಕ ಇಲ್ಲ. ಈ ನಾಯಕತ್ವ ಒಪ್ಕೊಳ್ಳೋದು ನಾವು. ಈಶ್ವರಪ್ಪನ ನಾಯಕತ್ವ ಒಪ್ಕೊಂಡು ಹೋಗಿದ್ದ. ಈಶ್ವರಪ್ಪನ ಹೊರಗದ ಪಕ್ಷದಿಂದ ಇವ್ಗೆ ಪಕ್ಷ ಮತ್ತು ಹೋಗಂತೇಳಿ ಈಶ್ವರಪ್ಪನಿಗೆ. ಮತ್ತು ಇಲ್ಲೇನು ಬಂದು ಇವ್ನು ದೊಡ್ಡ ಗುಡಿ ನಿಂತ್ಕೊಂಡು ಹಾರಾಡ್ತೀವಿ. ನನಗೆ ಲ್ಯಾಟ್ರಿ ಏನು ನಾನು 2013 ಗೆದ್ದೀನಿ ಲ್ಯಾಟ್ರೇನು, 2023 ಗೆದ್ದೀನಿ ಇದು ಲ್ಯಾಟ್ರೇನು. ಜನರಿಗೆ ತಗೊಂಡು ನೀನೇನು ಮಾಡಿ ಗೊತ್ತಿಲ್ಲ ನನಗೆ ವೀರೇಶ್ ಉಂಡೋಡಿ. ಈ ಚುನಾವಣೆ ಪೂರ್ವದಲ್ಲಿ ಏನು ಮಾಡಿ ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾರ್ಯಾರ ಜೊತೆ ಮಾತಾಡಿ ಕೊಡ್ಲೇನು ಇತಿಹಾಸ ಕೊಡಲಿ. ಬಾಯಿ ಐತಂತೇಳಿ ಎತ್ತಾಗಾರ ಬಿಡಬಾರ್ರಪ್ಪ. ನಿಮ್ಮ ಅಪ್ಪನಂಗೆ ಬಾಯಿ ನನಗೂ ಐತಿ. ಮಿಸ್ಟರ್ ದೊಡ್ಡಗೌಡ, ಮಿಸ್ಟರ್ ಪುಣ್ಯಗಳು ಅಲ್ಲಿ ಮಾತಾಡಿದವ್ರು ಕೂಣಿಗಳು. ಒಂದು ದಿವಸ ಇವ ಬಂಡಿ ಮ್ಯಾಗ ಹತ್ತಿದ್ದು ನನ್ನ ಪುಣ್ಯ ಆಯ್ತು. ನೀನು ಬಂಡಿ ಮ್ಯಾಗ ಒಂದು ಪಟಕ ಸುತ್ತ ರೈತ ಅಂತೀವ. ರೈತ ಹೊಲಕ್ಕೆ ಹೋಗೋಣ ಗದಗತಿ ಐತಿ, ಮತ್ತೇನೈತಿ ಹೊಲಕ್ಕೆ ಹೋಗ್ಬಿಟ್ಟು ಮತ್ತೇನು. ಇಲ್ಲಿ ಬಾರಿ ಗಿಡ ಕಾಯ್ತಿದ್ದಿ ದಿವಸ ಉಳ್ಳಳ್ಳ್ಯಾಗ. ಆ ಬಾರಿ ಗಿಡ ಕಾಯ್ಬಿಟ್ಟು ಓಡಿಸ್ಯಾರ ಅವರು. ಈ ಮತ್ತು ಲೆಕ್ಕಳಕ್ಕೆ ಹೋಗ್ಬೇಕಲ್ಲ, ಎಲ್ಲಿ ಹೋಗ್ಬೇಕು? ಲೆಕ್ಕಳಾಗೆ ಈಗ ಜಮೀನು ಇರೋದು, ಮತ್ತು ಅಲ್ಲೇ ಹೋಗ್ಬೇಕಲ್ಲ ಹೊಲ ನೋಡ್ಕೊಳ್ಳ. ಮತ್ತು ನಾವು ಆ ರೈತರ ಮಕ್ಕಳು ನಮಗೂ ಹೊಲ ನಾವು ಮಾಡಿದ್ರೆ ಫಾರ್ಮೌಸ್ ಮಾಡ್ತಾರೆ. ಈಗ ಫಾರ್ಮೌಸ್ ಮುಂದೆ ಬಂದು ನನ್ನ ಕಾರ್ಯಕರ್ತರು ನಿಂದಿರ್ತಾರೋ ಇನ್ನು BJP ಕಾರ್ಯಕರ್ತರು ನಿಂದಿರ್ತಾರೋ ಮುಂದಿಗೆ ಕಾಯಿಸ್ತಾನೆ ನೀವು ಆಗ್ತದೆ. ನಂದೇನು ವೈಯಕ್ತಿಕ ಮಾತಾಡ್ತೀವ? ನಿನ್ನ ಮನೆಗೆ ಏನೈತೆ ನೋಡ್ಕೊ ನಿಂದು. ಅದು ಬಿಚ್ಚಿಡೋದು ಬೇಡ. ನಾನು ವೈಯಕ್ತಿಕವಾಗಿ ಯಾರ ಮನೆತನಕ್ಕೆ ಮಾತಾಡಕ್ಕೆ ಹೋಗೋದಿಲ್ಲ. ಮನೆತನಕ್ಕೆ ಮಾತಾಡಬಾರ್ದು, ನಾನು ತಪ್ಪು. ನಾನು ಹೇಳ್ತೀನಿ ನನ್ನ ಮನಸ್ಸು ಹೇಳ್ತೀನಿ. ಅದು ನನ್ನ ಮನೆತನದ ಬಗ್ಗೆ, ನಾನು ಇರೋದ್ರ ಬಗ್ಗೆ, ನನ್ನ ಫಾರ್ಮೌಸ್ ಬಗ್ಗೆ ಇರೋದು ನಿನಗೇನು ಮಾತಾಡೋದು ಅವಶ್ಯಕತೆ? ನೀನು ಹೋಗಿ ನೀನು ಮುದುಗಲ್ಲ ಬಿಡ್ತೀಯ ದಿವಸ. ಅಪ್ಪ ಮಗ ಮಕ್ಕಳಿರಲಿ, ಮಂದಿ ಭೇಟಿಯಾಗ್ರಿ, ಮಂದಿ ಸಂಪರ್ಕ ಹೋಗ್ರಿ, ರೈತರನ್ನು ಮಾತಾಡಿಸ್ರಿ. ಬಡಬಗ್ಗರಿಗೆ ಹಕ್ಕುಪತ್ರ ಕೊಟ್ಟೀನಿ, ಮನೆ ಕಟ್ಟಕತ್ತೀನಿ, ಹೋಗಿ ನೋಡು. ನೀನು 2018 ಏನು ಮಾಡಿದ್ವಿ? ಹಕ್ಕುಪತ್ರ ಇಟ್ಕೊಂಡು ಒಂದು ಮನೆ ಕಟ್ಟಲಿ ತಾಲೂಕಿನಾಗ ಕೊಡ್ರಿ. ಇಡೀ ತಾಲೂಕಿನಾಗ ಈಗ 3,500 ಮನೆ ಕಟ್ಟಕತ್ತೀನಿ. 3,500 ಇಳಕಲ್ಲು ಹುಣಗೊಂಡು ಗ್ರಾಮೀಣ ಒಳಗೊಂಡು